ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅದು ಅಂದರೆ ಕಡಲೆಬೇಳೆ ಮಸಾಲ ವಡೆ ಮಾಡೋದು. ಈಸಿಯಾಗಿ ಮಾಡ್ಕೊಬೋದು, ವೆರಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ಮನೆಯಲ್ಲೇ ಮಾಡೋದ್ರಿಂದ ಹೆಲ್ದಿ ಕೂಡ ಇರುತ್ತೆ. ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಕಡಲೆಬೇಳೆನ 2-3 ಅವರ್ ನೆನೆಸಿ ತೊಳೆದಿರುವಂಥದ್ದು. ಇಲ್ಲಿ 3-4 ಸತಿ ತೊಳ್ಕೊಂಡಿದ್ದೀನಿ, ಇಲ್ಲಾಂದರೆ ಅದು ಒಂಥರ ವಾಸನೆ ಬರುತ್ತೆ. ಸೊ ಹಾಗಾಗಿ ನಾನು ಕಡಲೆಬೇಳೆನ ಒಂದು 3-4 ಸತಿ ತೊಳೆದು ಒಂದು 2 ಅವರ್ಸು ಸೋಕ್ ಮಾಡಿ ಇಟ್ಕೊಂಡಿರೋದು. ಆ್ಯಂಡ್ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಎರಡನ್ನೂ ತುಂಬ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಧನ್ಯಕಾಳು 2 ಸ್ಪೂನಷ್ಟು, ಜೀರಿಗೆ 1.5 ಸ್ಪೂನಷ್ಟು, ಆ್ಯಂಡ್ ಚಕ್ಕೆ 1.5 ಇಂಚಷ್ಟು, ಇಂಗು, ಕರಿಬೇವು, ಕಡಲೆಬೀಜ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಇಷ್ಟು ಮಸಾಲೆಗೆ ಬೇಕಾದಂಥ ಐಟಮ್ಗಳು. ಆ್ಯಂಡ್ ಅದಾದಮೇಲೆ ಸಣ್ಣಕ್ಕೆ 2 ಈರುಳ್ಳಿನ, ಮೀಡಿಯಮ್ ಗಾತ್ರದ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕಾಯಿ ಮತ್ತು ಬೆಳ್ಳುಳ್ಳಿ, ಸಿಪ್ಪೆ ತೆಗೆದು ಇಟ್ಟಿರೋವಂಥ ಬೆಳ್ಳುಳ್ಳಿ. ಇಷ್ಟು ಇಂಗ್ರೀಡಿಯೆಂಟ್ಸು ನಮಗೆ ಬೇಕಾಗಿರೋಂಥದ್ದು ವಡೆಗೆ. ಏನೇನು ಮಾಡೋದು, ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಮಸಾಲೆ ರುಬ್ಬೋದಕ್ಕೆ ಏನೇನು ಹಾಕ್ಕೋಬೇಕು ಅಂತ ತೋರಿಸ್ತೀನಿ. ಕಡಲೆಬೀಜ ಒಂದನ್ನು ಸೈಡಲ್ಲಿ ಇಟ್ಕೊಳ್ಳೋಣ, ಇಂಗು, ಕಡಲೆಬೀಜನ, ಮಿಕ್ಕಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಆವಾಗಲೇ ಏನೇನು ತೋರಿಸೋದ್ನಲ್ಲ, ಚಕ್ಕೆ ಆಗಿರ್ಬೋದು, ಧನ್ಯಕಾಳು, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಶುಂಠಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ, ಜೀರಿಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ. ಅದ್ರ ಜೊತೆಗೆ ಕಾಯಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಬೇಕು. ಇಷ್ಟನ್ನು ಸೇರಿಸ್ಕೊಂಡು ಒಂದು ತರ್ತರಿ ಆಗೋ ಥರ ಆಲ್ಮೋಸ್ಟ್ ಯಾರು ವಡೆಗೆ ಕಾಯಿ ಹಾಕಲ್ಲ, ಬಟ್ ನಾನು ಹಾಕ್ತೀನಿ. ಯಾಕೆ ಅಂತಂದರೆ ಅಕ್ಕಿ ಹಿಟ್ಟಾಗಲಿ ಮೈದಾ ಅಂತೂ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಹೆಲ್ತ್ಗೂ ಒಳ್ಳೆಯದಲ್ಲ. ಸೊ ಹಾಗಾಗಿ ನಾನು ಕಡಲೆ ಬೀಜ ಕಾಯನ್ನು ಸ್ಪೆಷಲಾಗಿ ಹಾಕ್ತೀನಿ. ಸೊ ನೀವು ಅದನ್ನು ರುಬ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನೀವು ಯಾವ ಶೇಪಿಗೆ ಕೊಡ್ತೀರೋ ಆ ಶೇಪಿಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ರುಬ್ಕೊಂಡಿದ್ದೀನಿ ತರ್ತರಿಯಾಗಿ. ಇದನ್ನು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಏನಕ್ಕೆ ಎತ್ತಿಟ್ಕೋತಾ ಇದ್ದೀನಿ ಅಂತ ಅಂದರೆ ಕಾಳನ್ನ ಮಿಕ್ಸ್ ಮಾಡ್ಕೊತೀವಲ್ಲ, ಸೊ ಅದ್ರ ಜೊತೆಯಲ್ಲಿ ಮಸಾಲೆನೂ ಇದ್ದರೆ ಈವನಾಗಿ ಮಿಕ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ. ಬನ್ನಿ ಇವಾಗ ಸ್ವಲ್ಪ ಮಸಾಲೆ ಎತ್ತಿಟ್ನಲ್ಲ, ಅದೇ ಜಾರಿಗೆ ಕಡಲೆ ಬೀಜನೂ ಮತ್ತು ಇಂಗು ಎರಡನ್ನೂ ಆ್ಯಡ್ ಮಾಡ್ಕೊತಿದ್ದೀನಿ. ಮಸಾಲೆ ಮತ್ತು ಕಾಳು ಎರಡನ್ನೂ ನೋಡ್ತಾ ಇದ್ದೀರಲ್ಲ, ಈ ಥರ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಈವನಾಗಿ ಆಗುತ್ತೆ ಅಂತ. ಆ್ಯಂಡ್ ಯಾವುದೇ ಥರ ನೀರು ಕೂಡ ಆ್ಯಡ್ ಮಾಡಬಾರ್ದು, ಹಾಗೆ ರುಬ್ಕೋಬೇಕು. ಫುಲ್ಲು ನುಣ್ಣಗೆ ರುಬ್ಕೋಬೇಕು. ಯಾಕಂದರೆ ತರ್ತರಿಯಾಗಿ ರುಬ್ಕೊಳ್ಳೋದ್ರಿಂದ ಕಾಳು ಒಡೆದೋಗೋ ಚಾನ್ಸಸ್ ಇರುತ್ತೆ ಎಣ್ಣೆಗೆ ಹಾಕಿದ ಮೇಲೆ. ಸೊ ಹಾಗಾಗಿ ನಾನು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಆ್ಯಂಡ್ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಕೊತ್ತಂಬರಿ, ಆಮೇಲೆ ಸಬ್ಸಿಗೆ ಸೊಪ್ಪು, ಉಪ್ಪು, ರುಚಿಗೆ ತಕ್ಕಷ್ಟು. ಈ ಟೈಮಲ್ಲೇ ಟೇಸ್ಟ್ ಎಲ್ಲನೂ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ನಿಮ್ಗೇನಾದ್ರು ಉಪ್ಪು ಖಾರ ಏನಾದರೂ ಕಮ್ಮಿ ಇತ್ತು ಅಂದರೆ ನೀವು ಆ್ಯಡ್ ಮಾಡ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಬೋದು. ಟೇಸ್ಟ್ ನಿಮಗೆ ಅನುಗುಣವಾಗಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಬೋದು. ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಕಾಯಕ್ಕೆ ಇಟ್ಕೊಳ್ಳೋಣ. ಅದು ಚೆನ್ನಾಗಿ ಕಾಯಬೇಕು. ಕಾದಾದಮೇಲೆ ವಡೆ ಹಾಕೋದನ್ನ ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ ಶೇಪ್ ಯಾವ ಥರ ಕೊಡ್ತಾಯಿದ್ದೀನಿ ಅಂತ. ಈ ಹೋಟ್ಲಲ್ಲೆಲ್ಲ ಮಾಡ್ತಾರಲ್ಲ, ರೌಂಡ್ ಶೇಪ್ ಬಂದಿರುತ್ತೆ ನೋಡಿ, ಅದೇ ಥರ ಬರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ಅಂದರೆ, ಒಂದು ರೌಂಡ್ ಬಾಲ್ ಥರ ಮಾಡಿ ಮಧ್ಯ ಕೈ ಹಸ್ತದಲ್ಲಿ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಬೇಗ ಮಾಡ್ಕೊಬೋದು ಗೊತ್ತಾ, ಈಸಿಯಾಗಿ ಕೂಡ ಮಾಡ್ಬೋದು. ನಾನು ಇದಕ್ಕೆ ಯಾವುದೇ ಥರ ಸೋಡಾ ಕೂಡ ಹಾಕಿಲ್ಲ. ಸೋಡಾ ಹಾಕಿದ್ರೆ ಹೆಲ್ತ್ಗೆ ತುಂಬ ಡೇಂಜರಸ್ಸು. ಸೊ ಹಾಗಾಗಿ ನಾನು ಆದಷ್ಟು ಸೋಡಾನ ಯೂಸ್ ಮಾಡಲ್ಲ ಅಡುಗೆಗಳಲ್ಲಿ. ನೀವು ನೋಡ್ತಾ ಇರ್ಬೋದು, ಸೋಡಾ ಹಾಕ್ತಾ ಇದ್ದರೂ ಕೂಡ ಒಂಚೂರು ಎಣ್ಣೆ ಕುಡಿದೇನೆ ಎಷ್ಟು ಕ್ರಿಸ್ಪಿಯಾಗಿ ನಮಗೆ ಬಂದಿದೆ ಅಂದರೆ ಅದಕ್ಕೆ ಕಾರಣ ನಾನು ಇಲ್ಲಿ ಬಳಸಿರೋಂಥ ಕಡಲೆ ಬೀಜ ಆಗಿರ್ಬೋದು, ಕಾಯಿ ಎರಡೂ ಕೂಡ ಹೆಲ್ತ್ಗೂ ತುಂಬ ಒಳ್ಳೆಯದು. ಈಸಿಯಾಗಿ ಹೆಲ್ತಿಯಾಗಿ ಹೇಗೆ ಮಾಡ್ಕೊಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ. ಅದು ಆದಮೇಲೆ ಇಲ್ಲಿ ನಿಮಗೆ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ನಮ್ಮ ವಡೆ ಅಂತೂ ಬೆಂದಾಯಿತು. ಈವನಾಗಿ ಎರಡೂ ಸೈಡು ಬೇಯಿಸ್ಕೊಳ್ಳೋಣ. ಫ್ಲಿಪ್ ಮಾಡಿ ಬೇಯಿಸ್ಕೊಂಡ್ಮೇಲೆ ನೋಡ್ತಾ ಇದ್ದೀರಲ್ಲ, ಕ್ರಿಸ್ಪಿಯಾಗಿ ಬೇಯಬೇಕದು. ಉರಿ ಜಾಸ್ತಿ ಇಟ್ಕೊಬಾರ್ದು, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಬೇಯಿಸ್ಕೊಬೇಕು. ಇದು ಆದಮೇಲೆ ಈವನಾಗಿ ಎರಡೂ ಕಡೆ ಬೆಂದ ಮೇಲೆ ತೆಗೆದ್ರೆ ಆಯಿತು. ಟೇಸ್ಟಿಯಾಗಿರೋಂಥ, ಹೆಲ್ದಿಯಾಗಿರೋಂಥ, ಯಾವುದೇ ಸೋಡಾ ಯೂಸ್ ಮಾಡಿಲ್ಲ. ನೀವು ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿಯಾದಂಥ ಕ್ರಿಸ್ಪಿ ಆಗಿರೋವಂಥ ವಡೆ ಅಂತೂ ರೆಡಿ ಆಯಿತು. ನಾನು ಇದಕ್ಕೆ ಕಾಂಬಿನೇಷನ್ನಾಗಿ ನಾನು ಮಾಡಿದ್ದು ಇವತ್ತು ಹೆಸರುಬೇಳೆ ಪಾಯಸ ಅಂತೂ ಮಾಡಿದ್ದೆ. ಎರಡಕ್ಕೂ ಕಾಂಬಿನೇಷನ್ ಸಕ್ಕತ್ತಾಗಿತ್ತು. ನೀವೊಂದ್ಸತಿ ಈ ಥರ ಮನೇಲಿ ಟ್ರೈ ಮಾಡಿ. ಹೆಲ್ದಿಯಾಗಿ ಟೇಸ್ಟಿಯಾಗಿರೋವಂಥ ಸ್ನ್ಯಾಕ್ಸಾರು ಅಂತ ಅನ್ಬೋದು, ಇಲ್ಲ ಊಟಕ್ಕೆ ಬೇಕಾದರೂ ನಂಚ್ಕೊಂಡು ತಿನ್ಬೋದು. ಸಖತ್ ಚೆನ್ನಾಗಿತ್ತು ಎರಡೂ ಕಾಂಬಿನೇಷನ್ನು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.